ಎವ್ರಿವನ್. 85ನೇ ಪ್ರಶ್ನೆಯನ್ನು ನೋಡೋಣ. ಕಬ್ಬಿಣ, ಬೆಳ್ಳಿ ಮತ್ತು ನೈಕ್ರೋಮ್ ತಂತಿಗಳಲ್ಲಿ ಯಾವುದನ್ನು ಬಳಸಿ ಉಷ್ಣೋತ್ಪಾದನಾ ಸಾಧನವಾದ ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯನ್ನು ತಯಾರಿಸಬಹುದು? 3 ಕಾರಣಗಳ ಮೂಲಕ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇಲ್ಲಿ ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯನ್ನು ತಯಾರು ಮಾಡೋದಕ್ಕೆ ನೈಕ್ರೋಮ್ ಅನ್ನ ಬಳಸಬಹುದು. ಯಾಕೆ ಅಂತ ಅಂದ್ರೆ ಇದು ಹೆಚ್ಚಿನ ರೋಧಶೀಲತೆಯನ್ನ ಹೊಂದಿದೆ. ರೋಧಶೀಲತೆ ಹೆಚ್ಚು ಅಂದ್ರೆ ಅರ್ಥ ಅದು ಹೆಚ್ಚು ರೋಧವನ್ನ ತೋರಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹೆಚ್ಚು ರೋಧ ಉಂಟಾಗ್ತಾ ಇದೆ ಅಂದ್ರೆ ಅಲ್ಲಿ ಅದರಿಂದಾಗಿ ಉತ್ಪತ್ತಿಯಾಗುವ ಉಷ್ಣ ಕೂಡ ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿರತ್ತೆ. ಹಾಗಾಗಿ ನೈಕ್ರೋಮ್ ತಂತಿಗಳನ್ನ ಬಳಸಬಹುದು. ಇನ್ನೊಂದು, ಹೆಚ್ಚು ಉಷ್ಣ ಉತ್ಪಾದನೆ ಆದಾಗ ಆ ತಂತಿ ಸುಲಭವಾಗಿ ಕರಗಿ ಹೋಗಬಾರದು. ಹಾಗಾಗಿ ಹೆಚ್ಚು ಕರಗುವ ಬಿಂದುವನ್ನು ಸಹ ಹೊಂದಿರಬೇಕು ಅಲ್ವಾ? ಸೊ ಈ ನೈಕ್ರೋಮ್ ತಂತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ. ಹಾಗೆ ಇದು ಸುಲಭವಾಗಿ ಉತ್ಕರ್ಷಣೆನೂ ಆಗೋದಿಲ್ಲ. ನೈಕ್ರೋಮ್ ತಂತಿಗಳು ಉತ್ಕರ್ಷಣೆನೂ ಆಗೋದಿಲ್ಲ. ಹಾಗೆ ಕರಗುವ ಬಿಂದು ಜಾಸ್ತಿ ಇರುತ್ತೆ. ಹೆಚ್ಚು ಉಷ್ಣವನ್ನ ಉಂಟು ಮಾಡೋದಿಕ್ಕೆ, ಇದರ ರೋಧಶೀಲತೆ ಹೆಚ್ಚು ಇರೋದಕ್ಕೆ, ಹೆಚ್ಚು ಉಷ್ಣವನ್ನ ಉಂಟು ಮಾಡೋದಿಕ್ಕೆ ನೈಕ್ರೋಮ್ ತಂತಿಗಳನ್ನ ಅಥವಾ ನೈಕ್ರೋಮ್ ವಸ್ತುವನ್ನ ಬಳಸಿ ಇಸ್ತ್ರಿಪೆಟ್ಟಿಗೆಯನ್ನ ತಯಾರಿಸಬಹುದು.